ಇವ್ರ ಬಗ್ಗೆ ನಾನು ಮಾತಾಡಿದ್ದೆ. ಈ ವಿಡಿಯೋ ಆಲ್ಮೋಸ್ಟ್ 7 lakhs ವ್ಯೂಸ್ ಹೋಗಿದೆ. ಥ್ಯಾಂಕ್ ಯು ಗಾಯ್ಸ್, ತುಂಬಾ ಜನ ಸಪೋರ್ಟ್ ಮಾಡಿದ್ರಿ. ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಂಗೆ 17 years ಇರುವಾಗ ತುಂಬ ಜನ ನನ್ನ ರೇಗಿಸ್ತಾರೆ, ಇವ್ನಿಗೆ ಏನೂ ಬರಲ್ಲ, ವೇಸ್ಟ್, ಇವನು ಏನಕ್ಕೂ ಲಾಯ್ಕ್ ಇಲ್ಲ ಅಂತೆಲ್ಲ ಬೈದರು. ಒಂದು ದಿವಸ ಕುತ್ಕೊಂಡು ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ತಿಳ್ಕೊಂಡೆ. 1 ವರ್ಷ ಈ ಹ್ಯಾಬಿಟ್ಸ್ನ ನಾನು ಟ್ರೈನ್ ಮಾಡಿದೆ. 1 ವರ್ಷ ಆದಮೇಲೆ ನನಗೆ ಒಳ್ಳೆ ಕಡೆ ಕೆಲಸ ಸಿಕ್ತು. ನನ್ನ ಡ್ರೀಮ್ ಬೈಕ್ನ 19 years ಇರುವಾಗ ನನ್ನ ದುಡ್ಡಲ್ಲಿ ತೊಗೊಂಡೆ. ಮತ್ತು ನಮ್ಮ ಅಮ್ಮ ಅಪ್ಪನೂ ನಾನೇ ನೋಡ್ಕೊಳೋದು. ಈ ವಿಷಯ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಒಂದು ದಿವಸ ಯೂಸ್ಲೆಸ್ ಆಗಿದ್ದೆ. ಬಟ್ ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ನನ್ನ ಲೈಫೇ ಚೇಂಜ್ ಆಯಿತು. ನಾನು ಅಷ್ಟೇ 0 ಇಂದ ಸ್ಟಾರ್ಟ್ ಮಾಡಿದವ್ ನಾನು. ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ನಿಮ್ಮ ಕೈಯಲ್ಲೂ ಆಗುತ್ತೆ. ಸೊ ಇದ್ರ ಬಗ್ಗೆ ಸೀರೀಸ್ ಮಾಡೋಣ ಅಂತಿದ್ದೀನಿ. ಮೈಂಡ್ಸೆಟ್ ಬಗ್ಗೆ, ಹೆಂಗೆ ಫೋಕಸ್ ಆಗಿರಬೇಕು, ಕನ್ಸಿಸ್ಟೆನ್ಸಿ ಬಗ್ಗೆ, ನಿಮ್ಮ ಡ್ರೀಮ್ ಗೋಲ್ಸ್ನ ಹೆಂಗೆ ಅಚೀವ್ ಮಾಡೋದು. ಸೊ ಓವರ್ ಆಲ್ ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ವಿಡಿಯೋಸ್ ಇರ್ತದೆ ಈ ಸೀರೀಸಲ್ಲಿ. ಸೊ ಈ ವಿಡಿಯೋಸ್ ನೀವು ನೋಡಬೇಕಂದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾಳೆ ಸಿಗೋಣ ಒಂದು ಒಳ್ಳೆ ವಿಡಿಯೋದಲ್ಲಿ.